Hello everyone, ಎಲ್ಲರಿಗೂ ನಮಸ್ಕಾರ and welcome back to my channel. ಸೊ ಇವತ್ತು ಆ್ಯಕ್ಚುಲಿ ಟೆಕ್ನಿಕಲಿ ನಿನ್ನೆ ಸಾಯಂಕಾಲ ನಾನು ನಮ್ಮ ಮಾಮನ ಮನೆಗೆ ಬಂದಿದ್ದೆ. ಸೊ ಇವತ್ತು ಫೈನಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಮಾಮನ ಮನೆಗೆ ಬಂದಿದ್ದೆ, ಬಟ್ ವ್ಲಾಗ್ ಮಾಡೋಕ್ಕೇನು ಮಾಡಿಲ್ಲ, ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಲೆಟ್ ಮೀ ಗಿವ್ ಯು ಅ ಲುಕ್. ಹಿಂಗಿದೆ ನಮ್ಮ ಮಾಮನ ಮನೆ. ಇದು ಬಂದು ಲೊಕೇಟ್ ಆಗಿರೋದು ದರೆಗುಡ್ಡೆಯಲ್ಲಿ. ಸೊ ಅಲ್ಲಿಂದ ಕಾಣಿಸಿದೆ, ದ್ಯಾಟ್ ಈಸ್ ದಿ ಎಂಟ್ರೆನ್ಸ್. ಆ್ಯಂಡ್ ಇದು ನಮ್ಮ ಜೈನ ಬಸದಿ. ಇದೆಲ್ಲ ಮಾಮಂದು ತೋಟ. ಹಿಂದ್ಗಡೆನೂ ಇದೆ, ಬಟ್ ಹಿಂದ್ಗಡೆ ನಾನು ವ್ಲಾಗ್ ಮಾಡಿಲ್ಲ. ಒಂಚೂರು ಮೇಲ್ಗಡೆ ತೋರಿಸ್ತೀನಿ. ಸೊಳ್ಳೆ ತುಂಬ ಕಚ್ಚಿದೆ. ಆ್ಯಸ್ ಯು ಕ್ಯಾನ್ ಸಿ ಇನ್ ಮೈ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಿಪ್ ನಿಮಗೆ ಗೊತ್ತಾಗುತ್ತೆ ಎಂತಕ್ಕೆ ಸೊಳ್ಳೆ ಕಚ್ತು ಅಂತ. ಸೊ ಇವಾಗ ಸದ್ಯಕ್ಕೆ ಬಾಗ್ಲು ಹಾಕಿದ್ದಾರೆ, ಬಟ್ ಲೆಟ್ ಮೀ ಗಿವ್ ಯು ಅ ಟೂರ್. ಹಿಂಗಿದೆ ಬಸದಿ. ಸೊ ಅದಕ್ಕೆ ನಾನು ಇನ್ನೇನು ಮಾಡೋಕ್ಕಾಗಲಿಲ್ಲ ವ್ಲಾಗು. ಇನ್ನು ಅದು ಹಿಂದಿನ ದಿವಸನೂ ಐ ಕುಡಂಟ್ ವ್ಲಾಗ್. ಸ್ವಲ್ಪ ವ್ಲಾಗಿಂಗಿಗೆ ಬ್ರೇಕ್ ತಗೊಳ್ಳೋಣ ಅಂತ ಮಾಡಲಿಲ್ಲ, ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಫೋಕಸ್ ಅಲ್ಲಿಗೆ ಹೋಗ್ತಿದೆ. ಹಿಂದ್ಗಡೆನೂ ಬೈದವೆ ತೋಟ ಇದೆ. ಇದು ಮಾವಿನ ಹಣ್ಣು ತೋಟ, ಸೊ ಮರ. ನಾನು ಹಳೆ ಬ್ಲಾಗಲ್ಲೂ ತೋಟ ಅಂತಾನೆ ಅಂದಿದ್ದೆ. ಹಿಂದ್ಗಡೆನೂ ಇದು ಮಾವಿನ ಹಣ್ಣು ಮರ. ಒಂದು ಮಲ್ಲಿಕ ಮತ್ತು ಬಾದಾಮಿ ಇದೆ, ಇದರಲ್ಲಿ ಸೀತಾಫಲ ಇದೆ, ಮೆಣಸಿನ್ಕಾಯಿ ಏನೋ ಗಿಡ ಇದೆ. ಲೆಟ್ ಮೀ ಶೋ ಯು ದ್ಯಾಟ್. ಸೊಳ್ಳೆ ಎಲ್ಲೋ ನೋಡಿದ್ದೆ ನಾನು ಮೆಣಸಿನ್ಕಾಯ್ದು. ಮೆಣಸಿನ್ಕಾಯ್ದು ಹೊರಗೆ ಇದ್ಯಾ ನೋಡಿ ಗೈಸ್. ಇದು ಮೆಣಸಿನಕಾಯಿ, ಇದು ಒಂದು ಶುಂಠಿ ಗಿಡ. ಇಲ್ಲ ಗರುಡ ಪಾತಾಳ ಗಿಡ. ಹಾವು ಈಗ ಕಚ್ತವೆಲ್ಲ, ಅದ್ರಲ್ಲಿ ಎರಡು ಇದೆ. ಅಲ್ಲೊಂದು ವೈಟ್ ಇದೆ ಅಂತ ಇದೆ, ಇನ್ನೊಂದು ಗರುಡ ಪಾತಾಳ. ನೋಡಿ 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 ಗಾಂಧಾರಿ ಮೆಣಸು ಅಂತ ತುಳುವಲ್ಲಿ ಹೇಳುವುದಕ್ಕೆ. ಲಿಯೋ ಗೈಸ್ ನೋಡಿ, ಲಿಯೋ. ಲಿಯೋಗೆ ಭಯ, ಲಿಯೋಗೆ ಭಯ ಆಗ್ತಿದೆ. ಮೊಬೈಲ್ ನೋಡಿ ಲಿಯೋಗೆ ಭಯ ಆಗ್ತಿದೆ. ನೋಡಿ ಇದೇನು ಲಿಂಬೆ ಹಣ್ಣ. ಓ ಲಿಂಬೆ ಗಿಡ. ಅಮೃತ ಬಳ್ಳಿಯಲ್ಲಿ ಇದೆ. ನೋಡಿ ಇದು ಗಿಡ ಊರಾಗಿದೆಯಲ್ಲ, ಅಮೃತ ಬಳ್ಳಿ. ಕಪ್ಪು ಸೊಪ್ಪು. ಹೌದು, ಇದನ್ನ ಚಟ್ನಿಗೆಲ್ಲ ಯೂಸ್ ಮಾಡ್ತಾರೆ. ನೋಡಿ ಇದು ಬ್ರಿಂಜಾಲ್, ಬಟ್ ಬ್ರಿಂಜಾಲ್ ಹಣ್ಣಾಗಿದೆ, ಇದು ಕಾಯಲ್ಲ, ಹಣ್ಣಾಗಿರೋದು. ತುಂಬೆ ಗಿಡ. ಅದು ಪಾರಿಜಾತ ಗಿಡ. ಪಾರಿಜಾತ. ತೊಂಡೆಕಾಯಿ ಎಲ್ಲಿ ಉಂಟು ನೋಡು, ಹೂ ಹೋಗಿದೆ ಅಲ್ಲೆಲ್ಲ ಉಂಟು. ಒಂದು ಹೂ ಇಲ್ಲಿ ಉಂಟು, ತಾವರೆ ನೋಡಿ. ಬಸಳೆ ನೆಲ ಬಸಳೆ. ಮೆಣಸಿನ ಡಲ್ಲು ಕೂಡ ಉಂಟು. ಅಲ್ಲಿದೆ, ಅಲ್ಲಿದೆ, ಹಣ್ಣಾಗಿ ತುಂಬಾಗಿದೆ ಹಣ್ಣು. ಕರಿತಿದ್ದಾರೆ ಕೊಕ್ಕಂಬರ್. ಕೋಕಂ. ಯು ರಿಮೆಂಬರ್ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆ ತುಂಬ ಸೊಳ್ಳೆ ಕಚ್ಚಿಸ್ಕೊಂಡೆ, ನೆಕ್ಸ್ಟ್ ಕ್ಲಿಪ್ಪಲ್ಲಿ ಗೊತ್ತಾಗುತ್ತೆ ನಿಮಗೆ ಅಂತ. ಸೊ ನಾನು ಇಲ್ಲಿ ತೋಟ ಒಳಗಡೆ ಬಂದಿದ್ದೆ, ನಮ್ಮ ಮಾಮನ ತೋಟ ಒಳಗಡೆ ಟು ಹಂಗೆ ಎಕ್ಸ್ಪ್ಲೋರ್. ಆ್ಯಂಡ್ ಏನಕ್ಕೆ ಬಂದಿದೆ ಅಂತಲೂ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಸೊ ತೋಟ ಒಳಗಡೆ ಬಂದಾಗ ಆಬ್ವಿಯಸ್ಲಿ ಮಸ್ಕಿಟೋಸ್ ಜಾಸ್ತಿ ಇದ್ದೇ ಇರುತ್ತೆ ಆ್ಯಂಡ್ ಕಚ್ಚಿಸ್ಕೊಳ್ಳೋದು ಗ್ಯಾರಂಟಿ. ಸೊ ನಾನಿಲ್ಲಿ ಏನಕ್ಕೆ ಬಂದಿದ್ದೆ ಅಂದರೆ, ಇಲ್ಲಿ ಮಾಮನ ಮನೆಯಲ್ಲಿ ದೈವಗಳಿದ್ದಾವೆ. ಇದು ಬಂದು ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವಗಳು. ಸೊ ಇಲ್ಲಿ ನಾನು ಇನ್ನು ದೈವಗಳಿಗೆ ನಮಸ್ಕಾರ ಮಾಡಿ ಆಮೇಲೆ
ಸೊಳ್ಳೆ ಕಚ್ಚಿಸ್ಕೊಂಡು ಆಮೇಲೆ ಮನೆ ಆಚೆ ಬಂದಿದ್ದು. ಸೊ ಮನೆ ಆಚೆ ಅಲ್ಲ, ತೋಟದಿಂದ ಆಚೆ ಬಂದಿರೋದು. ಅಯ್ಯೋ, ನಾನು ಮತ್ತು ನನ್ನ ಫಂಬಲ್ಗಳು. ಆ್ಯಂಡ್ ಲುಕ್ ಎಟ್ ದ ಗ್ರೀನ್ರಿ ಗೈಸ್, ಇದೆಲ್ಲ ಬಂದು ಅಡಿಕೆ ತೋಟ ಆಗಿರುತ್ತೆ. ಮಹಾಲಕ್ಷ್ಮಿ, ಸುಬ್ಬಲಕ್ಷ್ಮಿ, ಸೌಮ್ಯ, ಗೌರಮ್ಮ, ತಿನ್ಬೇಕೆಲ್ಲ ತಿನ್ಬೇಕು. ಇದು ಪೀಲು 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 ನೋಡಿ, ಪೀಲು 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 ಇಲ್ಲಿ ನೋಡಿ. ಇವನು ಫುಲ್ ಡೀಪ್ ಸ್ಲೀಪಲ್ಲಿದ್ದಾನೆ. ಇವನು ಬಂದು ಇದು ಚೇರಿ ಅಂತ ಇದ್ದೀನಿ, ಬ್ರೌನಿ. ಇದು ಬಂದು ಚೆರಿ ಏಕೆ ಮಿಲ್ಟ್ರಿ. ಆಮೇಲೆ ಹಲೋ ಎವ್ರಿವನ್. ಸೊ ನಾವು ಹೊರಟಿದ್ದೀವಿ ನಮ್ಮ ಬೆಂಗಳೂರು ಕಡೆಗೆ. ಆಬ್ವಿಯಸ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರ್ಬೋದು, ನಾನು ಒಬ್ಬಳೇ ಹೋಗ್ತಿಲ್ಲ ಬ್ಯಾಂಗ್ಳೂರ್ಗೆ. ದಿಸ್ ಟೈಮ್ ಶಿ ಈಸ್ ಕಮಿಂಗ್ ಆ್ಯಂಡ್ she is coming to the introvert girl, Pritika. ಸದ್ಯಕ್ಕೆ ಎಷ್ಟಾಗುತ್ತೆ ವ್ಲಾಗ್, ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅವಾಗ ಮಾಡ್ತಾ ಇರ್ತೀನಿ. ಮೇನ್ ಫೋಕಸ್ಸು ಇಲ್ಲಿರೋರು ಈ ಬುಕ್ ಗರ್ಲ್ ಮೇಲೆ ಇರುತ್ತೆ ನನ್ನ ವ್ಲಾಗ್. ನೋಡ್ತಾ ಇರಿ. ಬೈ ಬಾಯ್. ಹಲೋ ಎವ್ರಿವನ್. ಸೊ ಇವಾಗ ನಾವು ಒಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ದೀವಿ. ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಘಾಟಿಗೆ ಬರ್ತೀವಿ. ನಂಗೆ ಚಕ್ಕಗುಳಿ ಮಾಡು, ನಾನು ಆಮೇಲೆ ವ್ಲಾಗಿಗೆ ಆಯ್ತು ತೋರಿಸ್ತೀನಿ. ಚಕ್ಕಗುಳಿ ಆ ಕಡೆ ಚಕ್ಕಗುಳಿ ಅಂತೀವಿ ನಾವು. ಸೊ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಸದ್ಯಕ್ಕೆ. ಅದಾದಮೇಲೆ ನೆಕ್ಸ್ಟ್ ಘಾಟ್ ಸೆಕ್ಷನು. ಅದಕ್ಕೆ ಇವಾಗ ಸದ್ಯಕ್ಕೆ ಸ್ವಲ್ಪ ಜ್ಯೂಸ್ ಎಲ್ಲ ಸೋಡಾ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಆನ್ ದ ವೇ ಸ್ವಲ್ಪ ನಿದ್ದೆ ಚೂರು ಮಾಡಿದ್ವಿ. ಇವಾಗ ಇನ್ನು ಸ್ವಲ್ಪ ನಿದ್ದೆ ಮಾಡ್ತೀವಿ. ಇಲ್ಲಿ ಈ ಮೇಡಮ್ ಆಗ್ತಿರಲ್ಲ, ಅವಾಗಿಂದ ನನಗೆ ಡಿಸ್ಟರ್ಬ್ ಮಾಡ್ತಿರೋ ವ್ಲಾಗಲ್ಲಿ. ನಾನು ವ್ಲಾಗ್ ಅವ್ರದ್ದು ಮಾಡಲ್ಲ ಅಂತ ಅಂದೆ, ಇವಾಗ ಡಿಸ್ಟರ್ಬ್ ಮಾಡಿದ್ರೆ ವ್ಲಾಗ್ ಮಾಡ್ತೀನಪ್ಪ. ಫುಲ್ ಮುಖ ಎಲ್ಲ ಹೈಡ್ ಮಾಡ್ತಿದ್ದಾರೆ. ಓಕೆ ಬಾಯ್ ಗಾಯ್ಸ್, ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ಹಲೋ ಎವ್ರಿವನ್. ಸೊ ನಾವು ಐ ಡೋಂಟ್ ನೋ ಎಲ್ಲಿಗೆ ಬಂದಿದ್ದೀವಿ ಏನೋ ಎಂತ ಅಂತ. ಹಾಸನ್ ದಾಟಿದ್ದೀವಿ ಅಂತ ಗೊತ್ತು. ಸೊ ನಾವಿವಾಗ ಒಂದು ಸ್ಮಾಲ್ ಟೀ ಬ್ರೇಕಿಗೆ ಅಂತ ಬಂದಿದ್ದೀವಿ. ವಿ ಹ್ಯಾವ್ ಕಮ್ ಟು ದ ಸಿದ್ಧತ್ವ ಗ್ರ್ಯಾಂಡ್, ದ ರಾಯಲ್ ಸಿದ್ಧತ್ವ ಗ್ರ್ಯಾಂಡ್. ಸೊ ಬನ್ನಿ ಹೋಗೋಣ. ನಾನೇನು ಕುಡಿತೀನೋ ತಿಂತೀನೋ ಗೊತ್ತಿಲ್ಲ. ಬನ್ನಿ ನೋಡ್ಬಿಟ್ಟು ಹೋಗುವ. ಪನೀರ್ ಮಂಚೂರಿಯನ್. ಇವರು ಏನಾಯ್ತು? ಏನು ಬಟರ್ ಮಸಾಲೆ ದೋಸೆ ತಗೊಂಡಿದ್ದಾರೆ. ಅವರು ಬಟರ್ ಮಸಾಲೆ ದೋಸೆ ತಗೊಂಡಿದ್ದಾರೆ. ನೋಡೋಣ ಹೆಂಗೆ ಟೇಸ್ಟ್ ಏನು ಎಂತ ಅಂತ. ಟೇಸ್ಟ್ ಮಾಡ್ತಾ ಇದೀನಿ ಹೆಂಗಿದೆ ಏನು. ನಾನೇ ಫೋನ್ ಮಾಡೋಣ. ಸೋಮವಾರ ಬರ್ತೀನಿ. ಚೆನ್ನಾಗಿದೆ. ನಾಟ್ ಬ್ಯಾಡ್ ಇನಫ್ ಆರ್ ಎನಿಥಿಂಗ್, ನಾಟ್ ಗ್ರೇಟ್ ಇನಫ್ ಆಲ್ಸೋ. ಚೆನ್ನಾಗಿದೆ, ಗುಡ್. ತಿನ್ಬೋದು. ಹೆಂಗ್ ಅನ್ಸ್ತು ಮಸಾಲೆ ದೋಸೆ ಬಟರು? ಗುಡ್ಡ? ಸ್ವಲ್ಪ ಸಾಲ್ಟ್ ಕಮ್ಮಿ. ಗೊತ್ತಾಯ್ತಲ್ಲ. ಆನಿಯನ್ ದೋಸಾ ಹೆಂಗಿದೆ? ಆನಿಯನ್ ದೋಸಾ ಓಕೆ. ಬಿಟ್ಟು ತುಂಬಾ ಫಿಲಾಸಫಿ ಮಾತಾಡ್ತಿದ್ದಾರೆ. ಇನ್ ದ ಮೀನ್ ಟೈಮ್
ಪಾನಿಪುರಿ ಬಂದಿದೆ, ಟ್ರೈ ಮಾಡುವ. ಏನಿಲ್ಲ ತಿನ್ನೋದು. ಅದೇ ತಿನ್ನೋದೆ. ಓಕೆ, ಇದು ಮಸಾಲ, ಇಟ್ ಇಸ್ ವಾಟರಿ. ಐ ಥಿಂಕ್ ಇದು ಸ್ವೀಟು, ಇದು ನಾರ್ಮಲ್ ಪಾನಿ ಇರಬೇಕು. ಇದೆಲ್ಲ ಫಿಲ್ಲಿಂಗ್ಸ್. ಸೊ ನೋಡೋಣ. ನಿಮ್ದು ಇರ್ಬೇಕೆಲ್ಲ ನಿಮ್ದು ಅಭಿದ್ ಇರ್ಬೇಕಲ್ವಾ? ಚೆನ್ನಾಗಿದೆ. ಮಸಾಲ ಬೇರೆ ಥರ ಇರುತ್ತೆ ಇಲ್ಲಿ ನಾನ್ ಟ್ರೈ ಮಾಡಿದಾಗ. ಬಟ್ ಓಕೆ, ಅಮ್ಮ ಕೇಳ್ದಂಗೆ ಅಮ್ಮ ಒಬ್ಬರೇ ಇರ್ತಾರೆ ಮನೇಲಿ. 3.5ಗೆ, ಐ ಮೀನ್ 5ಗೆ 3.5 ಕೊಡ್ಬೋದು. ನಾನು ಬರೀ ಖಾರ ಪಾನಿ ತಗೊಂಡಿದ್ದೆ, ಸ್ವೀಟ್ ಜೊತೆ ನೋಡ. ಪ್ಲಗ್ಲ ಎಗ್ಗೆ ಗುಡ್ಡೆ ನಾನು ಪ್ರೀತಿ ಯಾಕೆ ಯಾವ ಬದಲು ಯಾಕೆ ಕೆಲಸ ಬರೋಲ್ಲ ಪ್ರೀತಿ ಸ್ವೀಟ್ ಜೊತೆ ಬೆಟರ್ ಇದೆ ಗೈಸ್. ಏನ್ ಮಾಡೋದು ಅವ್ರು ಬರಲ್ಲ ರಾದರ್ ದನ್ ಖಾರ ಪಾನಿ ಖಾರ ಇಲ್ಲ, ಸ್ವೀಟ್ ಜೊತೆ ಬೆಟರ್ ಇದೆ. ಮೆಕ್ಕಿತ್ತು ಆಲೂ ಪುರಿ ತಿಂದೆ, ಓಕೆ ಅನಿಸ್ತು. ನಂಗೇನೋ ಆ ಥರ ವಾವ್ ಫ್ಯಾಕ್ಟರ್ ಅನಿಸ್ಲಿಲ್ಲ. ನಮ್ಮ ಏರಿಯಾದಲ್ಲಿ ಒಂದಿದೆ, ಐ ಥಿಂಕ್ ಉಡುಪಿ ಏನೋ ಇದೆ, ಡಬಲ್ ರೋಡ್ ಹತ್ರ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಆಲೂ ಪುರಿ. ವೆಲ್ಕಮ್ ಟು ಬ್ಯಾಂಗ್ಳೂರ್. Thank you. ವೆಲ್ಕಮ್ ಟು ಬ್ಯಾಂಗ್ಳೂರ್. Thank you. ನನ್ಗೆ ನೋ ವೆಲ್ಕಮ್. ಸೊ ನಾವು ಫೈನಲಿ ನಮ್ಮ ಮೇರೆಗೆ ರೀಚ್ ಆಗಿದ್ದೀವಿ. ಇಲ್ಲಿ ಇವಾಗ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಏನ್ ಆರ್ಡರ್ ಮಾಡಿದ್ದೀರಾ? ಹಾ, ನೀವೇನ್ ಆರ್ಡರ್ ಮಾಡಿದ್ದೀರಾ? ಪರೋಟ ಮತ್ತೆ ಒಂದು ವಾಟ್ ಎವರ್, ಇಗ್ನೋರಿಂಗ್ ವಾಟರ್ಮೆಲನ್ ಜ್ಯೂಸ್. ಇವಾಗ ನಾವು ಬಂದಿರೋದು ಡಬಲ್ ರೋಡ್ ಹತ್ರ ಇರೋದು ಈ ಜ್ಯೂಸ್ ಸೆಂಟರ್ಗೆ. ಇದು ಕಾಂತಿ ಸ್ವಿಚ್ ಹತ್ರ ಇದೆ, ಯು ಕ್ಯಾನ್ ಸಿ. ಸೊ ನಾನು ತಗೊಂಡಿರೋದು ಪುದೀನಾ ಲೈಮ್ ಸೋಡಾ, ಪುದೀನಾ ಜ್ಯೂಸ್ ಇಸ್ ವೆರಿ ಗುಡ್. ಸೊ ಚಿಯರ್ಸ್. ಸೊ ಚೆನ್ನಾಗಿದೆ, ಯು ಕ್ಯಾನ್ ಟ್ರೈ, ಮಸ್ಟ್ ಟ್ರೈ. ನೀವು ಇಲ್ಲೇ ಸಕ್ಕಲ್ ಹತ್ರ ಬಂದ್ರೆ ಆಪೋಸಿಟ್ ಅಲ್ಲೇ ಇದೆ ಗಣೇಶ್ ಫ್ರೂಟ್ ಜ್ಯೂಸ್ ಅಂತ, ಕಾಂತಿ ಸ್ವೀಟ್ಸ್ ಹತ್ರ. ಸೊ ಬನ್ನಿ ಟ್ರೈ ಮಾಡಿ. ಹಲೋ ಎವ್ರಿವನ್. ಸೊ ನಾವು, ಆಸ್ ಯು ಕ್ಯಾನ್ ಸಿ, ಐ ಆಮ್ ಇನ್ ಮೈ ರೂಮ್. ಬ್ಯಾಂಗ್ಳೂರ್ ರೀಚ್ ಆದ್ವಿ. ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸುಸ್ತಾಗೋಗಿತ್ತು. ಬೈ ದ ಟೈಮ್ ನಾವು ರೀಚ್ ಆಗೋಷ್ಟಿಗೆ ಲೇಟ್ ಆಗೋಗಿತ್ತು. ಆಬ್ವಿಯಸ್ಲಿ ಬ್ಯಾಂಗ್ಳೂರ್ ಅಂಡ್ ಇಟ್ಸ್ ಟ್ರಾಫಿಕ್. ಸೊ ಅದಕ್ಕೆ ನಿನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ ವ್ಲಾಗು. ಸೊ ಐ ಥಾಟ್ ಇವತ್ತು ಎಂಡ್ ಮಾಡೋಣ ವ್ಲಾಗ್ನ ಅಂತ. ಈ ವ್ಲಾಗ್ ಏನು ಆ ಥರ ವಾವ್ ಥರ ಏನಿಲ್ಲ, ಜಸ್ಟ್ ರ್ಯಾಂಡಮ್ ವ್ಲಾಗ್. ಲೈಕ್ I told at the beginning of my YouTube channel that I'll be posting all my raw contents. So here is one of a kind of my raw content to you guys. So yeah, it was very nice. ಎಲ್ಲ ನೋಡಿದ್ರಿ ಏನು ಎಂತ ಏನು ಅಂತ. ಆಬ್ವಿಯಸ್ಲಿ ಮಾಮೂಲ್ ಮನೆ ಹೌಸ್ ಟೂರ್ ನಾನು ಕೊಡೋಕ್ಕಾಗಲ್ಲ, ಬಿಕಾಸ್ ದಟ್ ಈಸ್ ನಾಟ್ ಮೈ ರೈಟ್ ಟು ಗಿವ್ ದ ಹೌಸ್ ಟೂರ್. But yeah, I showed you all my cutie people. People in the sense animal, obviously. Yeah, that's it. ನಾನು ಏನು ಎಂಡ್ ಮಾಡಲಿ, ಏನು ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ಬಟ್ ಓವರ್ ಆಲ್ ದ ಜರ್ನಿ ವಾಸ್ ಸ್ಮೂತ್. ಸದ್ಯಕ್ಕೆ ಈ ಸತಿ ಘಾಟ್ ಸೆಕ್ಷನ್ ನಮಗೇನು ಎಫೆಕ್ಟ್ ಆಗಲಿಲ್ಲ, ಆ ಥರ ಗೊತ್ತೂ ಆಗಲಿಲ್ಲ. ಇಟ್ ವಾಸ್ ಲೈಕ್ ಅ ಘಾಟ್ ಸೆಕ್ಷನ್ ಏನೋ ಅಂತ. ಲಾಸ್ಟ್ ಟೈಮ್ ಯು ವುಡ್ ಹ್ಯಾವ್ ಸೀನ್ ಮೈ ಪ್ರೀವಿಯಸ್ ವ್ಲಾಗ್, ಆಗುಂಬೆ ಘಾಟ್ ವಾಸ್ ಲೈಕ್, ಓ ಮೈ ಗಾಡ್, ತುಂಬ ಟರ್ನ್ಸ್ ಇತ್ತು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ ಇಸ್ ಶಿರಾಡಿ ಘಾಟ್ ಆರ್ ಸಮಥಿಂಗ್. ಇದರಲ್ಲಿ ಇಟ್ ವಾಸ್ ವೆರಿ ಸ್ಮೂತ್. ಗೊತ್ತೇ ಆಗಲಿಲ್ಲ ಘಾಟ್ ಅಂತ, ಆ ಥರ ಇತ್ತು. ಸೊ journey went very peaceful, very smoothly. And yeah, this is it. ಇನ್ನು ನೋಡ್ತಾ ಇರಿ ಅಪ್ಕಮಿಂಗ್ ಕಂಟೆಂಟ್ಸ್ ಏನು ಬರುತ್ತೆ ಅಂತ ವಿತ್ ಮೈ 2 sisters. ಏನೇನಿದೆ ವ್ಲಾಗು, ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ಸ್ಟೇ ಟ್ಯೂನ್. Wait and watch for that. With this, I end my vlog. If you liked my video, do like, share, comment and subscribe to my channel.
This is your Ambivert girl, Sadhvi, signing off. Bye bye.